ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ಬೆಳಿಗ್ಗೆ ಶಾಪಿಗೆ ಹೊರಟಿದ್ದೇನೆ. ಫಾಗ್ ಎಲ್ಲ ನೋಡಿ ಏನು ಸಹ ಕವರ್ ಮಾಡ್ಕೊಂಡಿಲ್ಲ, ಹಾಗೆ ಹೊರಟಿದೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಎಲ್ಲ ಮಾಡಿದೆ. ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಚಳಿ ಆಗ್ತಿದೆ. ನೋಡಿ ನಾನು ಹೊರಟೆ ಅಂತ ಹೇಳಿ ಇಲ್ಲೊಬ್ಬ ಬರ್ತಿದ್ದಾನೆ, ಪೀಕು. ಅಲ್ಲೊಬ್ಬ ನಿಂತ್ಕೊಂಡು ನೋಡ್ತಿದ್ದಾನೆ, ಲಕ್ಕಿ. ಕಟ್ಟಕ್ಕೆ ಸಿಕ್ಕಿಲ್ಲ ಇವತ್ತಿಬ್ಬರು ಸಹ. ನೋಡಿ ಇವನು ಮುಂದೆ ಹೋಗ್ತಿದ್ದಾನೆ. ಪೀಕು 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 ಜಾಗರ ಇವುಗಳಿಗೆ ಚಳಿ ಸಹ ಇಲ್ಲ, ಎಂತ ಸಹ ಇಲ್ಲ. ಕಾಫಿ ಎಲ್ಲ ಹಣ್ಣಾಗ್ತಾ ಇದೆ. ಕಾಫಿ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಕಾಫಿ ಕೆಲಸ ಶುರು ಆಯಿತು ನೋಡಿ, ಎಲ್ಲ ಹಣ್ಣಾಗಿದೆ. ಈ ಚಳಿಗೆಲ್ಲ ಕಾಫಿ ತೆಗಿಲಿಕ್ಕೆ ಬರಬೇಕಲ್ವಾ. ಇದು ನೋಡಿ ಅಂತೂ ಕೆಂಪಾಗಿದೆ. ನಮ್ಮ ಗದ್ದೆ, ತೋಟ, ಈ ನೇಚರ್ ಎಲ್ಲ ನೋಡೋರಿಗೆ ತುಂಬ ಖುಷಿಯಾಗತ್ತೆ. ಆದರೆ ಇದರ ಕಷ್ಟ ಏನು ಗೊತ್ತಾ? ಈ ಚಳಿಗಾಲದಲ್ಲಿ ಈ ಗದ್ದೆಯಲ್ಲಿ ಸೈಡ್ ನಡಿಬೇಕಿದ್ರೆ ಫುಲ್ ಮಂಜು ಬಿದ್ದಿರತ್ತೆ. ಅಯ್ಯೋ, ನಡೆಯೋದೇ ಕಷ್ಟ. ಇನ್ನೊಂದು ತುಂಬ ಫಾಗ, ಫುಲ್ ಪ್ಯಾಕ್ ಆಗಿ ಹೋಗಬೇಕು. ಇಲ್ಲದಿದ್ದರೆ ಮರುದಿನ ಕೋಲ್ಡ್ ಗ್ಯಾರಂಟಿ. ಇದರಲ್ಲಿ ಮಂಜಿದೆ, ನೀರಿದೆ ಅಂತ ಗೊತ್ತೇ ಆಗಲ್ಲ. ಬಟ್ ಇಲ್ಲಿಂದ ಅಲ್ಲಿಗೆ ನಡೆದು ಹೋಗುವಷ್ಟೊತ್ತಿಗೆ ನೋಡಿ, ಮಳೆ ಬಿದ್ದಂಗೆ ನೀರು ಸ್ಟಾಕ್ ಆಗಿದೆ. ಇಲ್ಲೊಂದು ಡ್ರಾಪ್ ಬೀಳಕ್ಕೆ ರೆಡಿಯಾಗಿದೆ ನೋಡಿ. ಮಳೆ ಬರಲಿಲ್ಲ, ಹಾಗೆ ಸಹ ಮಂಜು. ಕಾಫಿ ಗಿಡ ಇಲ್ಲಿಂದ ಹೋಗಬೇಕಲ್ಲ. ಅದೇನೋ ಇಲ್ಲಿ ಸ್ವಲ್ಪ ಗದ್ದೆ ತೋಟನ ಕ್ಲೀನ್ ಮಾಡಿದ ಕಾರಣ ನಡೆಯೋಕ್ಕೊಂದು ಖುಷಿ ಆಗ್ತಿದೆ. ಬಟ್ ಮುಂದೆ ನೋಡಿ ತೋರಿಸ್ತೇನೆ ನೋಡಿ. ಇನ್ನೂ ದಾರಿ ಮಾಡ್ಕೊಂಡು ಈ ಥರ ಹೋಗಬೇಕು ಅಂತ ಹೇಳಿದರೆ ಚಳಿ ಆಗ್ತಿದೆ. ಕಾಲೆಲ್ಲ ಒದ್ದೆ ಆಗುವಾಗ ಚಳಿ ಆಗ್ತಿದೆ. ಈ ಬೆಳಿಗ್ಗೆ ಶಾಪಿಗೆ ಹೋಗೋದು ಅಂತೇಳಿದರೆ ನನಗೆ ಬೇಜಾರು. ಇದಕ್ಕೆ ಇದೆಲ್ಲ ಬೇಸಿಗೆಗಾಲದಲ್ಲಿ ಈವ್ನಿಂಗ್ ಬಂದು ನೇಚರ್ ನೋಡಿಕೊಂಡು ಗಾಳಿ ತಗೊಳ್ಳೋಕ್ಕೆ ಚೆಂದ ಇರುತ್ತೆ. ಎಲ್ಲ ಕಡೆ ಗದ್ದೆ ಅಂತ. ಅದೇ ಎಲ್ಲ ಒಳಗಿದೆ ಐಟಮ್ಮು, ಇನ್ನೆತ್ತಿಡಬೇಕು. ದೇವರೇ ರಾಮಸಿಸ್, ಬೋಟಿ ಅಂತ ಮೊನ್ನೆ ಯಾರು ಹೇಳಿದ್ರಲ್ಲ, ನಮ್ಮ ಅಂಗಡಿಲಿ 10 ರೂಪಾಯಿಗೆ ಬೋಟಿ ಮಾರ್ತೇವೆ ಅಂತ. ಆ್ಯಕ್ಚುಲಿ ಇದನ್ನ ಬೋಟಿ ಅಂತ ಹೇಳ್ತಾರೆ ನಮ್ಮ ಕಡೆಯೂ. ಒಂದು ಪ್ಯಾಕೆಟಿಗೆ ಬಂದು 10 ರುಪೀಸ್. ಇದನ್ನ ನೋಡುವಾಗ ನನಗೆ ನಿಮ್ಮ ನೆನಪಾಯ್ತು. ಆ್ಯಕ್ಚುಲಿ ತಿಂದಿದ್ದೀರಾ ನೀವು ರಾಮಸಿಸ್? ಹೇಳಿ ಕಮೆಂಟಲ್ಲಿ ನನಗೆ. ಅಂಗಡಿನ ಈಗ ಒಂದು ಯಥಾಸ್ಥಿತಿಗೆ ತರಬೇಕಷ್ಟೆ. ಅಬ್ಬಾ ಕಾಲುಂಗುರ ತಗೊಳ್ಳೋಕ್ಕೆ ಹೋಗಿದ್ದೆ ನಾನಿವತ್ತು. ನಂದು ಕಾಲುಂಗುರ ಬಿದ್ದೋದ ಕಾರಣ ನನಗೆ ಸಿಂಗಲ್ ಬೇಕಿತ್ತು. ಇಷ್ಟ ಆಗಿರೋದು ತಗೊಂಡು ಬರೋಣ ಅಂತ. ಮೊದಲೆಲ್ಲ ಸುತ್ತಿರೋದು ಹಾಕ್ತಿದ್ದೆ, ಬಟ್ ಈಗ ಸಿಂಗಲ್ಲೇ ಹಾಕ್ಕೋತಾ ಇದ್ದೇನೆ. ಕಾಲಲ್ಲಿ ಯಾವುದು ಸಹ ನಿಲ್ಲಲ್ಲ, ಕಾಲು ಬೆರಳು ಹಾಗಿರೋ ಕಾರಣ ಒಂದು ಇಷ್ಟ ಆಗಿರೋ ಕಾಲುಂಗುರನ ತಗೊಂಡೆ ನಾನು. ಜೊತೆಗೆ ನನಗೆ ಬ್ಲೌಸ್ ಪೀಸ್ ಒಂದು ಬೇಕಿತ್ತು. ನಮ್ಮದೊಂದು 4th ಪ್ರೋಗ್ರಾಮ್ ಇದೆ. ಎಲ್ಲರೂ ಒಂದು ಸೇಮ್ ಕಲರ್ ಬ್ಲೌಸ್ ಹಾಕೋಣ. ಸಾರಿ ಒಂದು ಬೇರೆ ಆದರೂ ಥೀಮಿದ್ದು ಬ್ಲೌಸ್ ಒಂದೇ ಇರಲಿ ಅಂತ ಹೇಳಿದ್ದಕ್ಕೆ ಮತ್ತು ಬ್ಲೌಸ್ ಪರ್ಚೇಸಿಗೆ ಹೋಗಿದ್ದೆ. ತುಂಬ ವೆರೈಟಿ ಬ್ಲೌಸ್ ಪೀಸ್ ಇತ್ತು, ಹಾಗೆ ಬ್ಲೌಸ್ ತಗೊಂಡೆ.
ಟೌನಿಗೆ ಹೋಗಿ ಸ್ವಲ್ಪ ಏನೇನೋ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಆ್ಯಕ್ಚುಲಿ ಕಾಲುಂಗುರ ತೊಗೊಂಡೆ 1700. ತಲೆ ತಿರುಗ್ತು ನನಗೆ ರೇಟ್ ಕೇಳಿ. ಬೆಳ್ಳಿ ರೇಟ್ ಜಾಸ್ತಿ ಆಗಿದೆ ಅಂತೆ. ಮೊನ್ನೆ ಗದ್ದೆ ಕೆಲಸ ಮಾಡುವಾಗ ಒಂದು ಕಾಲುಂಗುರನ ಕಳ್ಕೊಂಡೆ ನಾನು ಅವತ್ತು. ಹುಡುಕಿ ಸಿಗ್ಗಿಲ್ಲ. ನನ್ನ ಕಾಲುಂಗುರ ಎಲ್ಲ ಗದ್ದೆಲೇ ಆಲ್ಮೋಸ್ಟು ಕಳೆದೋಗೋದು. ಒಂದು ಗಂಗಮ್ಮನ ಕಟ್ಟಕ್ಕೆ ಹೋಗುವಾಗ, ಇಲ್ಲ ಈ ಥರ ಕೆಲಸ ಮಾಡುವಾಗ. ಇವತ್ತು ಮತ್ತೆ ಕಾಲುಂಗುರ ತಗೊಂಡೆ. ಕಾಲುಂಗುರ ಇಲ್ಲದೆ ಚೆಂದ ಕಾಣ್ತಿಲ್ಲ, ಕಾಲು ಬೆರಳು. ಅದು 16 ವರ್ಷದಿಂದ ಕಾಲುಂಗುರ ನೋಡಿ ಆಯಿತು. ತುಂಬ ಕಾಲುಂಗುರನ ಬೀಳಿಸ್ಕೊಂಡೆ ನಾನು. ಇನ್ನು ಬೆಳ್ಳಿ ರೇಟ್ ಹೀಗೆ ಜಾಸ್ತಿ ಆದರೆ ಕಾಲುಂಗುರ ತಗೊಳ್ಳಿಕ್ಕಿಲ್ಲ ಅಂದ್ಕೋತೇನೆ. ಇವತ್ತು ಕಾಲುಂಗುರ ತಗೊಂಡು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಮತ್ತೆ ಶಾಪಲ್ಲಿದ್ದೇನೆ. ಇವತ್ತಿನ ಈ ಮಿನಿ ಲಾಗು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯಾವಾಗಲೂ ವೀಡಿಯೋಸ್ಗಳನ್ನ ನೋಡೋರು ಖಂಡಿತ ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನಿಮಗೆ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.